ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಮನಿ ಪ್ಲ್ಯಾಂಟ್. ನಾನು ರವೀಂದ್ರ ಜೋಶಿ. ಇವತ್ತು ನಾನು ಲಾಂಗ್ ಟರ್ಮ್ ಅಸೆಟ್ಗಳ ಬಗ್ಗೆ ಹೇಳ್ತೀನಿ. ಲಾಂಗ್ ಟರ್ಮ್ ಅಸೆಟ್ ಅಂದರೆ ತಕ್ಷಣಕ್ಕೆ ನಮಗೆ ಉಪಯೋಗಕ್ಕೆ ಬರಲಾರದಂಥ ಆಸ್ತಿಗಳಿಗೆ ನಾವು ಲಾಂಗ್ ಟರ್ಮ್ ಅಸೆಟ್ ಅಂತೀವಿ. ಉದಾಹರಣೆಗೆ ಸೈಟು, ಮನೆ, ಬಂಗಾರ, ಲಾಂಗ್ ಟರ್ಮ್ ಬಾಂಡ್ಸ್ ಇವೆಲ್ಲವೂ ಲಾಂಗ್ ಟರ್ಮ್ ಅಸೆಟ್ಗಳಾಗ್ತವೆ. ಇವು ನಮಗೆ ತ್ವರಿತಕ್ಕೆ ಅನುಕೂಲಕ್ಕೆ ಬಾರದೇ ಇರುವಂಥವು, ಆದರೆ ನಮ್ಮ ವೃದ್ಧಾಪ್ಯಕ್ಕೆ, ನಮ್ಮ ಮಾಧ್ಯಮಿಕ ಜೀವನಕ್ಕೆ, ನಮ್ಮ ಮುಂದಿನ ಬದುಕಿಗೆ ದಾರಿಯಾಗುವಂಥ, ತೊಡಗಿಸುವಂಥ ಬಂಡವಾಳಗಳು. ಇವು ಯಾವತ್ತೂ ಹೆಚ್ಚಿನ ಮೊತ್ತದಲ್ಲಿ ನಮಗೆ ಲಾಭವನ್ನು ಕೊಡುತ್ತೆ, ಆದರೆ ತಕ್ಷಣ ನಮಗೆ ತುರ್ತುಗೆ ಅನುಕೂಲಕ್ಕೆ ಬರಲಾರದಂಥ ಆಸ್ತಿಗಳು. ಈಗ ಒಂದು ಸೈಟನ್ನು ನಾವು ತೆಗೆದುಕೊಂಡ್ರೆ ಅದು 10 ವರ್ಷದ ನಂತರ ಎಷ್ಟು ವೃದ್ಧಿ ಆಗುತ್ತೆ ಅನ್ನೋ ಆಲೋಚನೆಯೊಂದಿಗೆ ನಾವು ಖರೀದಿ ಮಾಡಿರ್ತೇವೆ. ಅದರ ಮೌಲ್ಯ 10 ವರ್ಷಗಳ ನಂತರ ಎಷ್ಟಿರುತ್ತೆ ಅನ್ನೋವಂಥ ಆಲೋಚನೆಯೊಂದಿಗೆ ನಾವು ದುಡ್ಡನ್ನು ತೊಡಗಿಸಿಕೊಳ್ತೇವೆ. ಚಿನ್ನ ಕೂಡ ಅಷ್ಟೇ. ಇವತ್ತು ಕೊಂಡ ಚಿನ್ನ ನಾಳೆ ನನ್ನ ಮಗಳ ಮದುವೆಗೆ ಅನುಕೂಲ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ನಾವು ಅದನ್ನು ಕೊಂಡ್ಕೋತೇವೆ. ಹೀಗೆ ಲಾಂಗ್ ಟರ್ಮ್ಗೋಸ್ಕರ ಇನ್ವೆಸ್ಟ್ ಮಾಡುವಂಥ ದುಡ್ಡನ್ನು ಲಾಂಗ್ ಟರ್ಮ್ ಅಸೆಟ್ ಅಂತ ಕರಿತೇವೆ. ಇದು ನಮ್ಮ ಬದುಕಿನಲ್ಲಿ ಶಾರ್ಟ್ ಟರ್ಮ್ ಅಸೆಟ್ ಆದ ಮೇಲೆ ಲಾಂಗ್ ಟರ್ಮ್ ಅಸೆಟ್ಗೆ ನಾವು ಪ್ಲ್ಯಾನ್ ಮಾಡ್ಕೋಬೇಕಾಗತ್ತೆ. ಇದು ಯಾವತ್ತೂ ನಮ್ಮ ದುಡ್ಡು ಹೆಚ್ಚು ವೃದ್ಧಿ ಆದ ಮೇಲೆ ತೊಡಗಿಸಿಕೊಳ್ಬೇಕಾದಂಥ ವಿನಿಯೋಜನೆ. ಈ ದುಡ್ಡನ್ನು ಆದಷ್ಟು ಬೇರೆ ಬೇರೆ ವಿಭಾಗಗಳಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ನಾವು ಶ್ರೀಮಂತರಾಗಬಹುದು. ಅಂದರೆ ನೀವು ಒಂದು ಬಾಸ್ಕೆಟ್ನಲ್ಲಿ 10 ವಿಭಾಗ ಮಾಡಿದಾಗ ಒಂದು ವಿಭಾಗ ಗೋಲ್ಡ್ಗೆ ಹೋಗುತ್ತೆ, ಮತ್ತೊಂದು ವಿಭಾಗ ರಿಯಲ್ ಎಸ್ಟೇಟ್ಗೆ ಹೋಗುತ್ತೆ, ಮತ್ತೊಂದು ಲಾಂಗ್ ಟರ್ಮ್ ಬಾಂಡ್ಗಳಿಗೆ ಹೋಗುತ್ತೆ. ಹೀಗೆ ಅದನ್ನು ಬೇರೆ ಬೇರೆ ವಿಭಾಗಗಳನ್ನು ಮಾಡಿ ತೊಡಗಿಸ್ಕೊಳ್ಬೇಕಾಗತ್ತೆ. ಅದಕ್ಕೆ ತಕ್ಕ ಹಾಗೆ ನಾವು ದುಡ್ಡನ್ನು ಹೊಂದಿಸ್ಕೊಳ್ಳಬೇಕಾಗತ್ತೆ ಮತ್ತು ಸಾಲ ಮಾಡಬೇಕಾಗತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ. ನಾಳೆ ಹೊಸ ವಿಚಾರದೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.